ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದಾಗ ಕುರಿಗಳನ್ನು ಕಾಯ್ತಾ ಇದ್ದಂಥ ಕುರುಬರಿಗೆ ಒಬ್ಬ ದೇವದೂತನು ಪ್ರತ್ಯಕ್ಷನಾಗಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಸ್ಪಷ್ಟವಾಗಿ ಹೇಳಿದನು. ಯೇಸು ಕ್ರಿಸ್ತನ ಜನನವನ್ನು ನೆನಪಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿಯೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತೇವೆ. ಇದು ಬರೀ ಹೊಸ ಬಟ್ಟೆ ಹಾಕಿಕೊಳ್ಳುವುದು, ತಿನ್ನುವುದು ಇದರಲ್ಲೇ ಮುಕ್ತಾಯವಾದರೆ ಪ್ರಯೋಜನವೇ ಇಲ್ಲ. ಯೇಸು ಕ್ರಿಸ್ತನು ರಕ್ಷಕನಾಗಿ ಬಂದನು. ಆ ರಕ್ಷಣೆಯ ಅನುಭವ ನಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಇರುವುದಾದರೆ ದೇವರನ್ನ ಮಹಿಮೆ ಪಡಿಸಿರಿ, ಅದರಲ್ಲಿ ನೆಲೆಗೊಂಡು ಜೀವಿಸಿರಿ. ಒಂದು ವೇಳೆ ಇಲ್ಲದೆ ಇರುವುದಾದರೆ ಈ ದಿವಸ ಯೇಸು ಕ್ರಿಸ್ತನ ಮುಂದೆ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. ಆತನು ಪಾಪಗಳಿಂದ, ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ನೂತನ ಪಡಿಸುತ್ತಾನೆ. ಕರ್ತನ ಪರಿಪೂರ್ಣ ಆಶೀರ್ವಾದಗಳು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಉಂಟಾಗಲಿದೆ.